ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಚಿತ್ರರಂಗದವರಿಗೆ ನಟ್ಟು ಬೋಲ್ಟು ಸರಿ ಮಾಡ್ತೀನಿ ಅಂತ ಹೇಳಿದ್ರಲ್ಲ, ಮೊನ್ನೆ ನಟಿ ರಮ್ಯಾ ಅದನ್ನು ಸಮರ್ಥಿಸ್ಕೊಂಡಿದ್ರು. ಆದರೆ ಈಗ ಅವರು ಟ್ವೀಟ್ ಮುಖಾಂತರ ಅದಕ್ಕೆ ಆಕ್ಷೇಪವನ್ನು ವ್ಯಕ್ತಪಡಿಸಿದ್ದಾರೆ. ಡಿ ಕೆ ಶಿವಕುಮಾರ್ ಅವರ ಮಾತು ಬೆದರಿಕೆ ಹಾಕುವಂತೆ ಇರಬಾರ್ದು. ಇನ್ಸ್ಟಾ ಪೋಸ್ಟ್ ಮೂಲಕ ನಟಿ ರಮ್ಯಾ ಆಕ್ಷೇಪವನ್ನು ವ್ಯಕ್ತಪಡಿಸಿದ್ದಾರೆ. ಮೊನ್ನೆ ಅಷ್ಟೇ ಡಿ ಕೆ ಶಿವಕುಮಾರ್ ಅವ್ರು ಹೇಳಿದ್ರಲ್ಲಿ ತಪ್ಪೇನೂ ಇಲ್ಲ, ನಾವೆಲ್ಲ ಕಲಾವಿದರು, ಭಾಷೆ ವಿಚಾರಕ್ಕೆ ಬಂದಾಗ ಒಗ್ಗಟ್ಟಾಗಿರಬೇಕು ಅಂತೆಲ್ಲ ಹೇಳಿದವರು ಈಗ ಇನ್ಸ್ಟಾ ಪೋಸ್ಟ್ ಮುಖಾಂತರ ಆಕ್ಷೇಪ. ಅವ್ರು ಹೇಳ್ತಾರೆ, ಡಿ ಕೆ ಶಿವಕುಮಾರ್ ಅವರು ಸಂಪೂರ್ಣ ತಪ್ಪು ಅಂತ ಹೇಳೋಕ್ಕಾಗಲ್ಲ. ನಟರಾಗಿರುವ ನಾವೆಲ್ಲರೂ ಸಾರ್ವಜನಿಕರ ಮೇಲೆ ಗಮನಾರ್ಹ ಪ್ರಭಾವವನ್ನು ಹೊಂದಿದ್ದೇವೆ ಮತ್ತು ನಾವು ನಂಬುವ ಕಾರಣಗಳಿಗೆ ನಮ್ಮ ಧ್ವನಿಯನ್ನು ಒದಗಿಸುವುದು ಅಗತ್ಯ. ಸಂವಾದ ಪ್ರಜಾಪ್ರಭುತ್ವಕ್ಕೆ ಅತ್ಯಗತ್ಯ. ಗೋಕಾಕ್ ಚಳವಳಿಗೆ ನಮ್ಮ ಬೆಂಬಲವನ್ನು ನೀಡಿದ ಡಾಕ್ಟರ್ ರಾಜ್ಕುಮಾರ್ ಅವರೇ ಅದಕ್ಕೆ ಶ್ರೇಷ್ಠ ಉದಾಹರಣೆ. ಒಬ್ಬ ಕಲಾವಿದ ತನ್ನ ಹೆಸರನ್ನು ಯಾವಾಗಲೂ ಒಂದು ಚಳವಳಿಗೆ ಒದಗಿಸಬೇಕೇ ಬೇಡವೇ ಅನ್ನೋದು ಅವನ ಇಚ್ಛೆ. ಆದರೆ ಯಾವುದೇ ಸಂದರ್ಭದಲ್ಲೂ ಯಾರನ್ನೂ ಬೆದರಿಸೋದಕ್ಕೆ ಸಾಧ್ಯ ಇಲ್ಲ. ಚಿತ್ರರಂಗದಲ್ಲಿನ ನನ್ನ ಬಹುತೇಕ ಸ್ನೇಹಿತರು ಖಾಸಗಿ ಜೀವನದಲ್ಲಿ ತಮ್ಮ ಅಭಿಪ್ರಾಯಗಳನ್ನು ಬಹಳ ಓಪನ್ ಆಗಿ ಹೇಳ್ಕೊಳ್ತಾರೆ, ಆದರೆ ಸಾರ್ವಜನಿಕವಾಗಿ ಹೇಳೋದಕ್ಕೆ ಹಿಂಜರಿತಾರೆ. ಇದಕ್ಕೆ ಕಾರಣ ಅವರ ಮಾತುಗಳಿಗೆ ರಾತ್ರೋರಾತ್ರಿ ಟ್ರೋಲ್ ಆಗುತ್ತೆ ಮತ್ತು ಅವರ ಕೆಲಸ ಚಿತ್ರಗಳು ಅಪಾಯಕಾರಿಯಾಗಿ ಪರಿಣಾಮ ಬೀರುತ್ತೆ. ನಟರು, ವಿಶೇಷವಾಗಿ ಮಹಿಳಾ ಕಲಾವಿದರು ನೇರ ಗುರಿಯಾಗ್ತಾ ಇದ್ದಾರೆ. ನಮ್ಮ ನಾಯಕರು ಬೆದರಿಕೆ ಹಾಕುವುದು, ಬಲವಂತ ಮಾಡುವುದನ್ನು ನಿಲ್ಲಿಸಬೇಕು ಎಂದು ವಿನಂತಿಸುತ್ತೇನೆ. ಆ ಕಾರಣದಿಂದಲೇ ಅವರು ಮಾತನಾಡಲು ಹಿಂಜರಿಯುತ್ತಾರೆ ಅಂತ ತಮ್ಮ ಇನ್ಸ್ಟಾ ಪೋಸ್ಟ್ನಲ್ಲಿ ರಮ್ಯಾ ಅವರು ಬರ್ಕೊಂಡಿದ್ದಾರೆ. ಆಶ್ಚರ್ಯ ಏನಂದರೆ, ಮೊನ್ನೆ ಎಲ್ಲ ಸರಿ ಅವ್ರು ಹೇಳಿರೋ ತಪ್ಪೇನಿದೆ ಅನ್ನೋ ರೀತಿಯಲ್ಲಿ ಮಾತನಾಡಿ ಈಗ ಯೂ ಟರ್ನ್ ಹೊಡೆದಿರೋದು ಯಾಕೆ ಅಂತಕ್ಕಂಥ ಪ್ರಶ್ನೆ.